ಬಿಜೆಪಿ ನಾಯಕರು ಸದನದ ಸಮಯವನ್ನು ಹಾಳು ಮಾಡ್ತಾ ಇದ್ದಾರೆ, ಸದನದ ಗೌರವಕ್ಕೆ ಧಕ್ಕೆ ತರ್ತಾ ಇದ್ದಾರೆ ಅಂತ ಇವತ್ತು ಕಾಂಗ್ರೆಸ್ ನಾಯಕರು ಆರೋಪವನ್ನು ಮಾಡ್ತಾ ಇರತಕ್ಕಂಥದ್ದು. ಗಾಂಧಿ ಪ್ರತಿಮೆ ಬಳಿ ಕಾಂಗ್ರೆಸ್ನ ಸಚಿವರು, ಶಾಸಕರು ಹಾಗೆ MLCಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಮಾತಾಡೋದಕ್ಕೆ KN ರಾಜಣ್ಣ ಅವರು ಇದ್ದಾರೆ. ಸರ್, ಪ್ರಮುಖವಾಗಿ ಸರ್ ಇವತ್ತು ಸರ್ ಸದನದ ಇಡೀ ವಾರ ಸದನವೇ ನಡೆದಿಲ್ಲ ಸರ್. ಬರೀ ನಾಗೇಂದ್ರ ಅವರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಗಳು ನಡೀತಾ ಇದೆ. ಇವತ್ತು ತಾವು ಕೂಡ ಪ್ರತಿಭಟನೆಗೆ ಮುಂದಾಗಿದ್ರಿ. ಈಗ ನಮ್ಮ ಪ್ರತಿಭಟನೆ ಏನಂದ್ರೆ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಅಂತಕ್ಕಂಥದ್ದು. ಆ ಚರ್ಚೆಗೆ ಅವಕಾಶ ನೀಡದೆ ಈ ರಾಜ್ಯದ ಜನರಿಗೆ ಅನ್ಯಾಯ ಆಗ್ತಾ ಇದೆಯಲ್ಲ, ಅದನ್ನ ಪ್ರತಿಭಟನೆ ಮಾಡ್ತಕ್ಕಂಥದ್ದಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಸರ್, ಆಮೇಲೆ ಪ್ರಮುಖವಾಗಿ ಅವರು ನಾಗೇಂದ್ರ ಅವರು ರಾಜೀನಾಮೆ ಕೊಡೋ ತನಕ ಸದನ ನಡೆಯೋದಕ್ಕೆ ಬಿಡೋದಿಲ್ಲ ಅನ್ನೋದು ಮಾತನ್ನು ಹೇಳ್ತಿದ್ದಾರೆ. ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಾಗೇಂದ್ರ ಒಬ್ಬ ಆರೋಪಿ ಅಷ್ಟೇ, ಅವನ ಅಪರಾಧಿ ಅಲ್ಲ. ಈ ರೀತಿ ಬಿಜೆಪಿಯವ್ರ ಮೇಲೆ ಎಷ್ಟು ಕೇಸ್ಗಳಿದಾವೆ ಅವರೆಲ್ಲ ಯಾಕೆ? ಮತ್ತೆ ಈ ಮುಖ್ಯಮಂತ್ರಿನೇ ಇದಾರಲ್ಲ ಅವ್ರ ಪಕ್ಷದಲ್ಲಿ, ಕೇಂದ್ರ ಸರ್ಕಾರದಲ್ಲಿ ಬಹಳ ಜನ ಮಂತ್ರಿಗಳಿದ್ದಾರೆ, ಮತ್ತೆ ಅವರೆಲ್ಲ ರಾಜೀನಾಮೆ ಕೊಡ್ಬೇಕಲ್ಲ. ಹಾಗಾದ್ರೆ ಯಾವಾಗಲೂ ಕೂಡ ನೀನು ಸರಿ ಇಲ್ಲ ಅಂತ ಹೇಳ್ಬೇಕಾದ್ರೆ ಮೊದಲು ನಾನು ಸರಿ ಇರಬೇಕು. ಹಾಗಂದಾಕ್ಷಣಕ್ಕೆ ನಾವು ಡಿಫೆಂಡ್ ಮಾಡ್ತಾ ಇಲ್ಲ. ಈ ರಾಜ್ಯದ ದೇಶದ ಕಾನೂನುಗಳಿದ್ದಾವೆ, ಕಾನೂನು ಏನು ಅಂತಿಮವಾಗಿ ನಿರ್ಣಯ ಮಾಡ್ತದೆ ಆಗಲಿ. ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ಹಣ ವ್ಯಯ ಮಾಡಿ ನಾವು ಯಾವುದೇ ಚರ್ಚೆ ಇಲ್ಲದೆ ಇರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಈ ರಾಜ್ಯದ ಜನರಿಗೆ ದ್ರೋಹ ಮಾಡಿದಾಗ ಆಗ್ತಾ ಇದೆ ಅಂತಕ್ಕಂಥದ್ದು. ಹಾಗಾಗಿ ನಾನು ಅವರಲ್ಲೂ ಕೂಡ ಸದನದಲ್ಲಿ ಅಧ್ಯಕ್ಷಗಳು ಮಾತಾಡಿದ್ದಾರೆ, ಇಬ್ಬರು ಕೂಡ ಹೇಳಿದ್ದಾರೆ ಚರ್ಚೆಗೆ ಬನ್ನಿ, ಉತ್ತರ ಕೊಡಿಸ್ತೀನಿ ನಿಮಗೆ. ಈ ರೀತಿಯ ಒಂದು ಸೌಜನ್ಯಕ್ಕಾದ್ರೂ ಕೂಡ ಅವರು ಚರ್ಚೆಗೆ ಅವಕಾಶ ಕೊಡದೇ ಇರತಕ್ಕಂಥದ್ದು ಪ್ರಜಾಪ್ರಭುತ್ವಕ್ಕೆ ಮಾಡ್ತಕ್ಕಂಥ ಒಂದು ಅವಮಾನ ಅಂತೇಳಿ ನಾನು ಭಾವಿಸ್ತೇನೆ.